ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚುರುಮುರಿ ಉಂಡೆ ಮಾಡತ್ತೀನಿ. ಸಣ್ಣವರಿದ್ದಾಗ 1 ರೂಪಾಯಿ ಕೊಟ್ಟು ಅಂಗಡಿ ಒಳಗೆ ಚುರುಮುರಿ ಉಂಡೆ ತಿಂತಿದ್ವಿ. ಈಗ ಅದ ಚುರುಮುರಿ ಉಂಡಿನ ಮನ್ಯಾಗ ಮಾಡ್ಕೊಳ್ಳೋಣ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ 3 ಕಪ್ಪಷ್ಟು ಬೆಳಗಾವಿ ಚುಮ್ಮರಿನ ದಪ್ಪ ತಳ ಇರೋದು ಕಡಾಯಿಗೆ ಹಾಕ್ಕೊಂಡು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ಥರ ಪ್ರೆಸ್ ಮಾಡಿದ್ರೆ ಪೌಡ್ರ್ ಆಗಬೇಕು. ಈಗ ಪರ್ಫೆಕ್ಟಾಗಿ ಹುರಿದವಂತ ಅರ್ಥ. ಆ ಚುರುಮರಿನ ಒಂದು ಪ್ಲೇಟಿಗೆ ತಗೊಂಡು ಇಲ್ಲಿ ಅದ ಕಡಾಯಿಗೆ 1-2 ಟೇಬಲ್ ಸ್ಪೂನು ಶೇಂಗಾ ಹಾಕಿ ಹುರ್ಕೋಬೇಕು. ಈ ಥರ ನೋಡ್ರಿ, ಈಸಿಯಾಗಿ ಸಿಪ್ಪಿ ಬರುವಂಗೆ ಹುರಿದು ತೆಗೆದಿಟ್ಕೊಂಡು ಅದ ಕಡಾಯಿಗೆ 2 ಟೇಬಲ್ ಸ್ಪೂನು ಪುಟಾಣಿ ಹಾಕಿ ಹುರ್ಕೋಬೇಕು. ಪುಟಾಣಿಯನ್ನು ಜಾಸ್ತಿ ಹುರಿದು ಬೇಡ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಈಗ ಅದನ್ನು ತಗೊಂಡು ಅದ ಕಡಾಯಿಗೆ ನಾನು 1 ಕಪ್ ಬೆಲ್ಲ ಹಾಕ್ಕೊಂಡು 1/4 ನೀರು ಹಾಕ್ಕೊಂಡು ಇದನ್ನು ಪಾಕ ತಗೋಬೇಕು. ಈ ಚುರುಮುರಿ ಉಂಡಿಗೆ ಪಾಕ ಬರೋದು ಭಾಳ ಇಂಪಾರ್ಟೆಂಟ್ ಐತಿ. ಪಾಕ ಆದರೂ ಕಟ್ಟಕ್ಕೆ ಬರೋಂಗಿಲ್ಲ, ಪಾಕ ಏರಾದರೂ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ಈಗ ನೋಡ್ರಿ, ಈ ಥರ ಬುರುಗ್ ಬರ್ತಿರ್ತೈತಿ. ಅವಾಗ ನಾವು ಚೆಕ್ ಮಾಡ್ಕೋಬೇಕು. ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಒಂದು ಕೈಯೊಳಗೆ ಈ ಥರ ನಾವು ಪಾಕ ತೊಗೊಂಡು ಮೇಲೆ ಎತ್ತಿದ್ರೆ ಅದು ಎಳೆ ಕಟ್ಟಾಗಬಾರ್ದು. ಆಗ ನಾವು ಸ್ಟವ್ ಆಫ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಶೇಂಗಾ ಪುಟಾಣಿ ಹಾಕಿ ಮಿಕ್ಸ್ ಮಾಡಿಕೊಂಡು ಹುರಿದಿದ್ದು ಚುರುಮುರಿ ಹಾಕ್ಕೊಂಡು ಜಲ್ದಿನ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇಲ್ಲ ಅಂತಂದ್ರೆ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ನಿಮ್ಗೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ಅಂತ ಅನ್ನೋರು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ನಾವು ಕರ್ದಂಟು ಏನು ಹಾಕೋತೀವಲ್ಲ ಆ ಥರ ಬರ್ಫಿ ಟೈಪನ್ನು ಮಾಡ್ಕೋಬೋದು. ಭಾಳ ಚಲೋ ಆಕ್ಕವು. ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡ್ರಿ, ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಜಾಸ್ತಿ ಪ್ರೆಸ್ ಮಾಡ್ಲಾರ್ದನ ಜಸ್ಟ್ ರೋಲ್ ಮಾಡಬೇಕು. ನೋಡ್ರಿ, ಈ ಥರ ರೋಲ್ ಮಾಡಿಬಿಟ್ರೆ ಚುರುಮುರಿ ಉಂಡೆ ರೆಡಿ ಆಕವು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.